ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟರ್ ದೂರದಲ್ಲಿ ಐಷಾರಾಮಿ 3 BHK ಡೂಪ್ಲೆಕ್ಸ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ. ಸ್ವಂತಕ್ಕೆ ಅಂತ ನಿರ್ಮಿಸಿರುವ ಡೂಪ್ಲೆಕ್ಸ್ ಇದು. ಎಲ್ಲ ಮನೆಯೂ ಇದೇ ರೀತಿ ಹೇಳ್ತೀಯ ಗೌಡ ಅಂತ ನೀವು ಅನ್ಬೋದು. ಈ ಮನೆ ಮಾತ್ರ ಸ್ವಂತಕ್ಕೆ ಅಂತ ನಿರ್ಮಿಸಿರೋದು, ಇದು ನಿಜ ಸತ್ಯ. ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಬನ್ನಿ ಡೂಪ್ಲೆಕ್ಸ್ ನೋಡಿ, ಯೂಸ್ ಮಾಡಿರೋಂಥ ಮೆಟೀರಿಯಲ್ಸನ್ನ ಟಚ್ ಮಾಡಿ ಫೀಲ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಎಸ್, ಇದು ಸ್ವಂತಕ್ಕೆ ಅಂತ ಮಾಡಿರುವ ಡೂಪ್ಲೆಕ್ಸ್ ಮನೆ ಅಂತ. ಇದಕ್ಕಿಂತ ಹೆಚ್ಚು ನಾನು ಹೇಳಲಿಕ್ಕಾಗಲ್ಲ. ಡೈಮೆನ್ಷನ್ 15x40, ಇನ್ ಸ್ಕ್ವೇರ್ ಫೀಟ್ 600 ಸ್ಕ್ವೇರ್ ಫೀಟ್. ಸೈಡ್ ಫೇಸಿಂಗ್ ಈಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ಆಲ್ಸೋ ಈಸ್ಟ್. ಖಾತಾ, ಈ ಖಾತಾ ಎಲೆಕ್ಟ್ರಾನಿಕ್ ಖಾತಾ, ವಾಟರ್ ಕಾವೇರಿ ಮತ್ತು CMC. BBMP ಲಿಮಿಟಾ? ಎಸ್ ಹೌದು, BBMP ಲಿಮಿಟ್. ಇದು ಮೈನ್ ಗೇಟ್, 14 ಗೇಜ್ ಇರುವಂಥ ಗೇಟ್ ಇದು. ಇದು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗಲ್ಲೂ POP ಮಾಡಿದ್ದಾರೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಅದು CMC ಮತ್ತು ಕಾವೇರಿ ಮೀಟ್ರಲ್ಲಿ ಬರುತ್ತೆ. ಇದು ಸಂಪ್, 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್. ಇದು ಆರಾಮಾಗಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡ್ಬೋದು ಈ ಜಾಗದಲ್ಲಿ. ಒಂದು 2-3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗನೂ ಇದೆ ನೋಡಿ. ಆಪೋಸಿಟ್ ವಾಲ್ಗೆ ಹೈ ಗ್ಲಾಸಿ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ಲುಕ್ ಚೆನ್ನಾಗಿದೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ಆ 1 BHK ಹೌಸ್ ನೋಡೋ ಮೊದಲು ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ ನೋಡಿ. ಕಾರ್ ಪಾರ್ಕಿಂಗು ಸ್ಪೇಷಿಯಸ್ ಆಗಿದೆ, ದೊಡ್ಡ ಕಾರನ್ನು ಪಾರ್ಕ್ ಮಾಡ್ಬೋದು ನೋಡಿ. ಕಾರ್ ಪಾರ್ಕಿಂಗಲ್ಲೂ ಎಷ್ಟು ಅದ್ದೂರಿಯಾಗಿ POP ಮಾಡಿದ್ದಾರೆ. ಇದು ಸ್ವಂತಕ್ಕೆ ಅಂತ ನಿರ್ಮಾಣ ಮಾಡಿರೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ಸೈಡೆಲ್ಲ ನೋಡಿ ಮೆಟೀರಿಯಲ್. ಇದು ಟಾಯ್ಲೆಟು. ಕಮೋಡ್ ಯಾವುದು? ಇಂಡಿಯನ್ ಕಮೋಡ್. ಇದು KEB ಮೀಟರ್. ಪರ್ಮನೆಂಟ್ ಕನೆಕ್ಷನ್ ತೊಗೊಂಡಿದ್ದಾರೆ, ಇನ್ನೂ ತೊಗೊಂಡಿಲ್ಲ, ತೊಗೊತಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಬನ್ನಿ 1 BHK ಹೌಸ್ ನೋಡೋಣ. ಇದು 1 BHK ಹೌಸ್. ಮೈನ್ ಡೋರು ಈಸ್ಟು, ಫ್ರೇಮು ಡೋರ್ 2 ಟೀಕ್ವುಡ್. ಮೈನ್ ಡೋರ್ ಪಕ್ಕದಲ್ಲಿ ವಿಂಡೋನೂ ಇದೆ, ಗಾಳಿ ಬೆಳಕು ಇರಲಿಕ್ಕೆ. ಇದು ಹಾಲು, 1 BHK ಹೌಸ್ ಹಾಲು. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಟಾಪಲ್ಲಿ POP ಇದೆ, ಫ್ಯಾನು ಇದೆ ನೋಡಿ. ಫ್ಯಾನು ಫಿಟ್ ಮಾಡಿದ್ದಾರೆ ಅವರು. ಈಗ ಮಾಡ್ಯುಲರ್ ಕಿಚನ್ ತೋರಿಸ್ತೀನಿ ನೋಡಿ. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ ನೋಡಿ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಇದೆ, ಸಿಂಕ್ ಇದೆ. ಆ ಸ್ಲ್ಯಾಬ್ಗೆಲ್ಲ ಪಟ್ಟಿ ಕೊಟ್ಟಿದ್ದಾರೆ, ನೀರು ಚೆಲ್ಲಲ್ಲ ಕೆಳಗಡೆಗೆ. ಇಲ್ಲೂ ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ಸ್ ಅಂದರೆ ವಾರ್ಡ್ರೋಬ್ಗೆಲ್ಲ ಯೂಸ್ ಮಾಡಿರೋ ಪ್ಲೈಯೂ ಚೆನ್ನಾಗಿದೆ ಕಣ್ರಿ. ಲ್ಯಾಮಿನೇಷನು ಚೆನ್ನಾಗಿದೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ, ಸಾಫ್ಟ್ ಕ್ಲೋಸರ್ ಹಾಕಿದ್ದಾರೆ, ನೈಸ್. ಈಗ ಬೆಡ್ರೂಮ್ ನೋಡೋಣ ಬನ್ನಿ. ಇದು ಬೆಡ್ರೂಮು. ಈ ಬೆಡ್ರೂಮಲ್ಲಿ ಫ್ಯಾನ್ ಇದೆ, ಲಾಫ್ಟ್ ಮೇಲೆ L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಡಬಲ್ ಕಟ್ ಆಗ್ಬೋದು. ಮತ್ತು ಬೀರು ಟೈಪ್ ಇಲ್ಲಿ ಬಾಡಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ವುಡ್ಡಲ್ಲಿ ಬೀರು ಟೈಪ್ ಮಾಡಿಕೊಟ್ಟಿದ್ದಾರೆ, ಅಂದರೆ ಮಾಡಿದ್ದಾರೆ. ಆರಾಮಾಗಿ ಟೆನೆಂಟ್ ಬಂದೇ ಬರ್ತಾರೆ. 2 ಡ್ರಾ ಕೊಟ್ಟಿರೋದು ನೋಡಿ. ವಿಂಡೋ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ಡಬಲ್ ಕಟ್ ಆಗ್ಬೋದಾ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋದೇನಿಲ್ಲ, ಆರಾಮಾಗಿ ಆಗ್ಬೋದು ಕಣ್ರಿ. ಈ 4x5 5.5 ಕಟ್ ಬರುತ್ತಲ್ಲ, ಅದಾಗುತ್ತೆ. ಇದು ಟಾಯ್ಲೆಟು. ಈ ಟಾಯ್ಲೆಟಲ್ಲಿ ಕಮೋಡ್, ವೆಸ್ಟರ್ನ್ ಕಮೋಡ್ ಇದೆ, ವಿಂಡೋನೂ ಇದೆ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ.
ಇದು ಯುಟಿಲಿಟಿ ಟೈಪು, ಅದು ನೋಡೋಣ ಬನ್ನಿ. ಇಲ್ಲ ಆರಾಮಾಗಿ ಟೆನೆಂಟ್ಸು ವಾಷಿಂಗ್ ಮಿಷನ್ ಇಡ್ಬೋದು, ಪಾತ್ರೆಗಳು ತೊಳ್ಕೊಬೋದು. ಇಲ್ಲ ವಾಷಿಂಗ್ ಮಿಷನ್ ಯೂಸ್ ಮಾಡ್ಬೋದು ಹೇಳಿ, ಒಂದು ಬೆಡ್ರೂಮ್ ಬಂದು ಪಾತ್ರೆ ತೊಳೆಯೋಕ್ಕಾಗಲ್ಲ. ಹಾಗೆ ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಸ್ವಲ್ಪ ಚಿಕ್ಕದಾಗಲಿಲ್ವಾ ಸಿಂಗಲ್ ಬೆಡ್ರೂಮ್ ಮನೆ? ಅದೊಂದು ಸ್ವಲ್ಪ ಚಿಕ್ಕದು. ಯಾಕಂದರೆ ಇಲ್ಲಿ ಇಂಪಾರ್ಟೆನ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಹೇಳಿ, ನೀವೇ ಹೇಳಿ. ಮೇ ಬಿ ಕಾರ್ ಪಾರ್ಕಿಂಗ್. ಹೌದು, ಕಾರ್ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಪಾರ್ಕಿಂಗ್ ದೊಡ್ಡದು ಮಾಡಿದ್ದಾರೆ, ಹಾಗಾಗಿ ಸಿಂಗಲ್ ಬೆಡ್ರೂಮು ಒಂಚೂರು ಚಿಕ್ಕದಿದೆ ಅಷ್ಟೇ, ಜಾಸ್ತಿ ಇದೇನು ಚಿಕ್ಕದಿಲ್ಲ. ಈಗ ಫಸ್ಟ್ ಫ್ಲೋರ್ ಆಗೋ ಸ್ಟೆಪ್ಸ್ ನೋಡಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಹೈ ಗ್ಲಾಸಿ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ ಟಿಲ್ ರೂಫ್ವರೆಗೂ. ರೈಲಿಂಗ್ಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಜಿಂದಾಲ್ 304 ಕ್ವಾಲಿಟಿ ಸ್ಟೀಲ್ ಯೂಸ್ ಮಾಡಿರೋದು. ಈಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಆ ಫಸ್ಟ್ ಫ್ಲೋರಲ್ಲಿ ನೋಡು, ಆ ಡೂಪ್ಲೆಕ್ಸ್ಗೆ ಫುಲ್ ಸೇಫ್ಟಿ ಗ್ರಿಲ್ ಇದೆ, ಪ್ರತಿಯೊಂದು ಇದೆ. ಮತ್ತೊಮ್ಮೆ ಈ ಸೈಡಿಂದ ಬ್ಯಾಕ್ ಸೈಡಿಂದ ತೋರಿಸಿ ನೋಡಿ. ಅಲ್ಲಿ ಆಪೋಸಿಟ್ ವಾಲ್ ಅಲ್ಲಿ ಡೆಕೋರೇಟಿವ್ ಯಾವುದೋ ಯೂಸ್ ಮಾಡಿದ್ದಾರೆ ಟೈಲ್ಸಲ್ಲಿ, ಅದು ಬರುತ್ತೆ. ಸೂಪರ್ ನೋಡಿ. ಈವನ್ ಗೇಟು SS ರೈಲಿಂಗಲ್ಲೇ ಮಾಡಿದ್ದಾರೆ, SS ಸ್ಟೀಲಲ್ಲಿ ನೋಡಿ. ಮುಂದೆ ಟಫನ್ ಗ್ಲಾಸು ಮತ್ತು SS ರೈಲಿಂಗ್. ಈ ವಾಲ್ಗೆಲ್ಲ ಹೈ ಗ್ಲಾಸಿ ವೆಟ್ರಿಫೈಡ್ ಟೈಲ್ಸ್, ಕಾಸ್ಟ್ಲಿ ಇವೆಲ್ಲ 2x4. ನೀವು ಇದು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಂಕ್ವೈರಿ ಮಾಡ್ಬೋದು, ಗೊತ್ತಾಗುತ್ತೆ. ಇದು 3 BHK ಡೂಪ್ಲೆಕ್ಸ್ ಹೌಸ್. ಮೇಯ್ನ್ ಡೋರು ಫೇಸಿಂಗ್ ಈಸ್ಟ್, ಫ್ರೇಮೋ ಡೋರ್ 2 ಟೀಕ್ ವುಡ್ ಕಣ್ರಿ. ಕ್ವಾಲಿಟಿ ಚಿಂದಿ ಇದ್ದಂಗಿದೆ ನೋಡಿ, ಸೂಪರಾಗಿದೆ. ಫಿನಿಶಿಂಗು ಮಸ್ತಾಗಿದೆ. ಇದು ಈ ಹಾಲ್ ಎಂಟ್ರೆನ್ಸಲ್ಲೂ POP ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್ ಆಫ್ ದ 3 BHK ಡೂಪ್ಲೆಕ್ಸ್ ಹೌಸ್. ಹಾಲ್ ನೋಡಿ ಎಷ್ಟು ಸುಂದರವಾಗಿದೆ, ಭಾಳ ಚೆನ್ನಾಗಿದೆ. ಇಲ್ಲಿ POP ಇದೆ, ಫ್ಯಾನ್ ಫಿಟ್ ಮಾಡಿದ್ದಾರೆ. ವಾವ್, ದೊಡ್ಡ ವಿಂಡೋ ಇದೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ವಿಂಡೋಗೆಲ್ಲ. ಆ ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ. ಓ, ವಾಲ್ ಪೇಪರ್ ರಾಯಲ್ ಆಗಿದೆ ಕಣ್ರಿ, ವೆರಿ ನೈಸ್. ಇದು ಮೈನ್ ಹಾಲ್ ನೋಡಿ, ಎಷ್ಟು ಉದ್ದ ಇದೆ ಹಾಲ್. ಈ ವಾಲ್ಗೂ ಡೀಸೆಂಟ್ ಕಲರ್ ಇರೋ ವಾಲ್ ಪೇಪರ್ ಹಾಕಿದ್ದಾರೆ. ಬ್ರ್ಯಾಂಡ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಇದು ಪೂಜಾ ರೂಮು ಚೆನ್ನಾಗಿದೆ, ಗೋಪುರ ಇದೆ. ಫ್ರೇಮ್ ಡೋರ್ 2 ಟೀಕು ಮತ್ತು ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಕಣ್ರಿ. ಮತ್ತು ಸ್ವಂತಕ್ಕಲ್ವಾ ಕಟ್ಟಿರೋದು, ಹಂಗಾಗಿ ಖರ್ಚು ಮಾಡಿದ್ದಾರೆ. ಹೌದು, ಅದು ನಿಜ ನೋಡಿ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಮತ್ತು ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ ಪೂಜಾ ರೂಮಲ್ಲಿ ನೋಡಿ. ಪೂಜಾ ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ, ಮೈನ್ ಹಾಲನ್ನು. ಓಹೋ, TV ಕ್ಯಾಬಿನೆಟ್ ನೋಡ್ರಿ. TV ಕ್ಯಾಬಿನೆಟ್ ಬ್ಯಾಕ್ ಸೈಡೆಲ್ಲ ರಾಫ್ಟರ್ ಯೂಸ್ ಮಾಡಿದ್ದಾರೆ. ಭಾಳ ಕಾಸ್ಟು ರಾಫ್ಟ್ರಿಗೆಲ್ಲ. ಸೊ ರಾಫ್ಟರ್ ಅದು 900 ಅಡಿ 920 ಅಡಿ ಇರುತ್ತೆ. 8ಕ್ಕೆ 10 ಅಡಿನೇನು ಬರುತ್ತೆ. ಅದು ಭಾಳ ಕಾಸ್ಟ್ ಅದು. ಸಾರಿ, 8ಕ್ಕೆ 10 ಬರೋದು, ಹಿಂಗೆ ಒಂದು 1 ಫೀಟೇನೋ ಬರುತ್ತೆ ಬಿಡ್ತು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತೆ ಹೇಳಿದ್ನಲ್ಲ ಆಲ್ರೆಡಿ ನೋಡಿ, POP, ಕೋಲೈಟು, ಫ್ಯಾನು ಎಲ್ಲನೂ ಇದೆ ಕಣ್ರಿ. ಹಾಲು ಮಸ್ತಾಗಿದೆ, ಪ್ಲ್ಯಾನಿಂಗು ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು. 15-40ರಲ್ಲಿ ಈ ರೀತಿ ಹಾಲು ಕೊಟ್ಟಿರೋದು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸಪ್. ಚೆನ್ನಾಗಿ ಕೊಟ್ಟಿದ್ದಾರೆ, ಯಾರು ಪ್ಲ್ಯಾನ್ ಮಾಡಿರೋದಾಗಲಿ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಈ ಇಟಾಲಿಯನ್ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ, ಒಂದಲ್ಲ 2 ವಿಂಡೋ ಇರೋದು. 2 ವಿಂಡೋಸ್ ಆರ್ ದೇರ್. ವಾಲ್ಗೆಲ್ಲ ಕಲರ್ಫುಲ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಅಟ್ರಾಕ್ಟಿವ್ ವೆಟ್ರಿಫೈಡ್ ಟೈಲ್ಸು. ಫಿಟ್ಟಿಂಗ್ಸ್ ಜಾಗ್ವಾರ್ ಫಿಟ್ಟಿಂಗ್ಸು. ಸಿಂಕು ದೊಡ್ಡದಿದೆ. ಕಿಚನ್ ಸ್ಲ್ಯಾಬು ಕಾಸ್ಟ್ಲಿನ ಕಣ್ರಿ. ಟೆಂಡ್ರಾ ಮ್ಯಾಕ್ಸ್ ಯೂಸ್ ಮಾಡಿದ್ದಾರೆ ಕಣ್ರಿ ನೋಡಿ, ಭಾಳ ಕಾಸ್ಟು. ಸಾಫ್ಟ್ ಕ್ಲೋಸರ್ ಇದೆ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ. ಕಿಚನ್ ಸ್ಲ್ಯಾಬ್ ಎಲ್ಲ 200 ರೂಪೀಸ್ ಆರ್ 210 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಅದು ಲಾಫ್ಟ್, ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಆ ಲ್ಯಾಮಿನೇಟ್ ಕಲರು ಭಾಳ ಚೆನ್ನಾಗಿದೆ, ಯೂನಿಫಾರ್ಮಾಗಿ ಸೂಪರಾಗಿದೆ ಕಣ್ರಿ. ಎಡ್ಜಸ್ಸು ಭಾಳ ಚೆನ್ನಾಗಿದೆ, ಶಾರ್ಪ್ ಇಲ್ಲ, ಶಾರ್ಪ್ ಇರಬಾರ್ದು. ಇಲ್ಲ ಅಂತಂದರೆ ಚೆನ್ನಾಗಿದೆ ಅಂದರೆ ಅದು ಟಚ್ ಮಾಡಿದ್ರು ಏನು ನಮಗೆ ಹಾಕ್ದಿದ್ರೆ ಫೀಲ್ ಸೂಪರಾಗಿ ಅನಿಸಿದ್ರೆ ಅದು A1 ಕ್ವಾಲಿಟಿ ಪ್ಲೈವುಡ್ಡು ಮತ್ತು ಲ್ಯಾಮಿನೇಟು ಅಂತ ಅರ್ಥ. ಪ್ರೆಸ್ಸಿಂಗು ಸೂಪರಾಗಿದೆ ಅಂತ ಅರ್ಥ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಆಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಅಪೋಸಿಟ್ ವಾಲು
ಅವು ಜಿಂಕೆ ಇದೆ, ಎಲ್ಲನೂ ಇದೆ ಕಣ್ರಿ. ನೋಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಕಣ್ರಿ ರೈಲಿಂಗ್ಸಲ್ಲಿ. ಕಂಪ್ಲೀಟ್ ಟಿಲ್ ಎಂಡ್ವರೆಗೂ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಕಾಸ್ಟ್ ಆಗುತ್ತೆ ಆ ಟಫನ್ ಗ್ಲಾಸ್ ಎಲ್ಲ ನಿಮಗೆ ಗೊತ್ತಾ? ಎಂಕ್ವೈರಿ ಮಾಡಿ ಗೊತ್ತಾಗುತ್ತೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನೋಡಿ, ಇಲ್ಲಿ ಬೆಡ್ರೂಮ್ಸ್ ಬಿಟ್ವೀನ್ ಅಲ್ಲೂ POP ಕೊಟ್ಟಿದ್ದಾರೆ, ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ. ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ಡೋರ್ಸ್ ಎಲ್ಲ ರೆಡಿಮೇಡು, ಚೆನ್ನಾಗಿ ಕಾಣಿಸ್ತವೆ ಡೋರ್ಸು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮಲ್ಲೂ POP ಇದೆ, ಫ್ಯಾನ್ ಫಿಟ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ, ಕಾಟ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಿ. ಇದರಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ಇದು ಕ್ವೀನ್ ಬೆಡ್ರೂಮು. ನೋಡಿ ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ. ಈ ಕ್ವೀನ್ ಬೆಡ್ರೂಮಲ್ಲಿ ಮತ್ತೊಮ್ಮೆ ಇದು ಅಟ್ಯಾಚ್ ಟಾಯ್ಲೆಟ್ ನೋಡಿ, ಕ್ವೀನ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್. ಇದರಲ್ಲಿ ವಿಂಡೋ ಇದೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು ಯೂಸ್ ಮಾಡಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಬೆಡ್ರೂಮು ಅಟ್ರಾಕ್ಟಿವ್ ಆಗಿದೆ. ಎಲ್ಲ ವಾಲ್ಗೆ 2 ವಾಲ್ಗೆ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ನೋಡಿ ಅದು ಕುಷನ್ ಯೂಸ್ ಮಾಡಿದ್ದಾರೆ ಬೆಡ್ಗೆ, ವೆರಿ ನೈಸ್. ಬೆಡ್ರೂಮ್ 2 ಇದು. ಶೋಯಿಂಗ್ ಯು ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಸೂಪರ್ ಸ್ಪೇಷಿಯಸ್ ಆಗಿದೆ, POP ಜಬರ್ದಸ್ತ್ ಆಗಿದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕಾಟ್ ಕಿಂಗ್ ಸೈಜ್ ಕಾಟ್ ಇದೆ. ನೋಡಿ ಕಿಂಗ್ ಸೈಜ್ ಕಾಟ್ ಇದ್ರೆ ಎಷ್ಟು ಸ್ಪೇಸ್ ಇದೆ ನೋಡಿ. ಇನ್ನೊಂದು ಕಿಂಗ್ ಸೈಜ್ ಕಾಟ್ ಹಾಕೋಷ್ಟು ಜಾಗ ಇದೆ ನೋಡಿ. ಅಲ್ಲಿ ಆಪೋಸಿಟ್ ವಾಲ್ ಅಬ್ಸರ್ವ್ ಮಾಡಿ, ವಾಲ್ಪೇಪರ್ ಹಾಕಿದ್ದಾರೆ, ಸೂಪರ್ ಆಗಿದೆ. ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ ಇಲ್ಲಿ ಮೂಲೆಯಲ್ಲಿ. ಸ್ಟ್ಯಾಂಡಿಂಗ್ ಮಿರರಲ್ಲಿ ಡ್ರಾಸ್ ಕೊಟ್ಟಿದ್ದಾರೆ. ಬ್ಯೂಟಿ ಸೀಕ್ರೆಟ್ ಟೂಲ್ಸ್ ಆರ್ ಎಕ್ವಿಪ್ಮೆಂಟ್ ಎಲ್ಲ ಇಡೋದಕ್ಕೆ ನೋಡಿ, ಶೆಲ್ಸ್ ಕೊಟ್ಟಿದ್ದಾರೆ. ಕಿಟ್ ಅಂತಾರಲ್ಲ, ಬ್ಯೂಟಿ ಕಿಟ್, ಹೌದು, ಅದನ್ನೆಲ್ಲ ಇಡ್ಬೋದು ಅಲ್ಲಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್ ಆಫ್ ಬೆಡ್ರೂಮ್ 2 ಆರ್ ಮಾಸ್ಟರ್ ಬೆಡ್ರೂಮ್. ವಾವ್, ಸ್ಪೇಷಿಯಸ್ ಆಗಿದೆ ಕಣ್ರಿ ಅಟ್ಯಾಚ್ಡ್ ಟಾಯ್ಲೆಟ್. ಕಮೋಡು ವೆಸ್ಟರ್ನ್ ಕಮೋಡು, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಆಗ್ಯಾರೆ, ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ರೆಡಿ ಟು ಮೂವ್ ಕಣ್ರಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ಮಾತುಕತೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಗ್ರೂಪ್ ಪ್ರವೇಶ ಮಾಡ್ಬೋದು. ಏನೂ ಚೇಂಜಸ್ ಇಲ್ಲ. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ವಾರ್ಡ್ರೋಬ್ ಒಂದು ಸೈಡ್ ಕಂಪ್ಲೀಟ್ ಮಾಡಿದ್ದಾರೆ. ವಾರ್ಡ್ರೋಬ್ ಕಾಂಬಿನೇಷನು, ಕಲರ್ ಕಾಂಬಿನೇಷನು ಮಸ್ತಾಗಿದೆ ನೋಡಿ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಸಾಫ್ಟ್ ಕ್ಲೋಸರ್ ಇದೆ, ಡ್ರಾಸ್ ಎಲ್ಲನೂ ಚೆಕ್ ಮಾಡ್ತಿದ್ದೀವಿ ನೋಡಿ. ಒಳಗಡೆ ಡ್ರಾಸ್ ಸೆಟ್ಟಿಂಗ್ಸು, ಪ್ಯಾಟ್ರನ್ನು ಎಲ್ಲ ಚೆನ್ನಾಗಿದೆ. ಡೋರ್ ಸ್ಲೈಡಿಂಗ್ ಡೋರ್ ಹ್ಯಾಂಡಲ್ಸ್ ಗೋಲ್ಡನ್ ಕಲರ್ ಹ್ಯಾಂಡಲ್ಸ್. ಐ ಲೈಕ್ ಇಟ್. ಸ್ಪೇಷಿಯಸ್ ಆಗಿದೆ ವಾರ್ಡ್ರೋಬು. ಎಷ್ಟು ಬಟ್ಟೆನಾದರೂ ತುಂಬೋದು ವಾರ್ಡ್ರೋಬಲ್ಲಿ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಇದೆ. ಮತ್ತು ಬಾಲ್ಕನಿ ಇಲ್ಲ ಅಂದರೆ ಹೇಗೆ ನೋಡಿ, ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಅದರಲ್ಲ ಟಫನ್ ಗ್ಲಾಸ್ ಇದೆ. ಶೋಯಿಂಗ್ ಯು ಬಾಲ್ಕನಿನೂ ದೊಡ್ಡದಾಗಿದೆ ಕಣ್ರಿ. ಆ ಬಾಲ್ಕನಿಯಲ್ಲೂ ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಯಾವುದಂದ್ರೆ ಅದೇ ಯೂಸ್ ಮಾಡಿಲ್ಲ, ಕಲರ್ಫುಲ್ ಅಟ್ರಾಕ್ಟಿವ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವುಡನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಇದು ಫ್ರಂಟಲ್ಲಿ ಬರುತ್ತೆ, ಅಲ್ಲೂ ಟಫನ್ ಗ್ಲಾಸ್ ಇದೆ, SS ರೈಲಿಂಗೇ ಯೂಸ್ ಮಾಡಿದ್ದಾರೆ. ಗಾಳಿ ಬೆಳಕು ಸೂಪರಾಗಿರುತ್ತೆ, ಯಾಕಂದರೆ ರೋಡ್ ಸೈಡ್ ಇದೆ. ಅಕ್ಕಪಕ್ಕ ಆಪೋಸಿಟು ದೊಡ್ಡ ಬಿಲ್ಡಿಂಗ್ಸ್ ಏನಿಲ್ಲ. ನೀವು ಡೇ ಟೈಮ್ ಈ ಮಾಸ್ಟರ್ ಬೆಡ್ರೂಮ್ಗೆ ಡೇ ಟೈಮು ಲೈಟು ಮತ್ತು ವಿಂಡೋ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್ನ ಹೇಗಿದೆ, ಸೂಪರಾಗಿದೆ. ಈಗ ಲಾಸ್ಟ್ ಫ್ಲೋರ್ ಹೋಗೋಣ. ಲಾಸ್ಟ್ ಫ್ಲೋರ್ ಹೋಗುವಾಗ ಮತ್ತೆ SS ರೈಲಿಂಗ್ ಯೂಸ್ ಅಬ್ಸರ್ವ್ ಮಾಡಿ. ಸೇಮ್
ಸ್ಟೀಲು ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ಪೇಪರ್ ಮಸ್ತಾಗಿರೋದು ಹಾಕಿದ್ದಾರೆ ಕಣ್ರಿ. ಮತ್ತು ಲಾಸ್ಟ್ ಫ್ಲೋರ್ 3rd ಫ್ಲೋರಲ್ಲಿ ಏನಿದೆ, ಬೆಡ್ರೂಮ್ 3 ಇದೆ. ಆ ಬೆಡ್ರೂಮ್ 3ನ ಅಬ್ಸರ್ವ್ ಮಾಡಿ ನೀವು, ನಿಮಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ವಿ ಆರ್ ಇನ್ ಲಾಸ್ಟ್ ಫ್ಲೋರ್, 3rd ಫ್ಲೋರಲ್ಲಿದ್ದೀವಿ. 3rd ಫ್ಲೋರಲ್ಲಿ ಬೆಡ್ರೂಮ್ 3 ಇದೆ. ಇದು ಬೆಡ್ರೂಮ್ 3. ಡೋರ್ಸ್ ಎಲ್ಲ ಸೇಮ್ ಪ್ಯಾಟರ್ನ್ ನೋಡಿ, ಎಲ್ಲ ಬೆಡ್ರೂಮು ಸೇಮ್ ಇದೆ. ಶೋಯಿಂಗ್ ಯು ಬೆಡ್ರೂಮ್ 3. ಇದು ಕ್ವೀನ್ ಸೈಜ್ ಬೆಡ್ರೂಮೇ. POP ಸೂಪರ್ ಆಗಿದೆ ಕಣ್ರಿ. ಕೋಲೈಟ್ ಕೊಟ್ಟಿದ್ದಾರೆ, ಫ್ಯಾನ್ ಇದೆ, ಕಾಟು ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದರೆ. 3 ಬೆಡ್ರೂಮ್ಗೂ ಕಾಟಿದೆ. ಅಬ್ಸರ್ವ್ ಮಾಡಿದ್ರೆ ನೀವು, ಮಾಸ್ಟರ್ ಬೆಡ್ರೂಮಲ್ಲೂ ಕಾಟಿದೆ, ಕ್ವೀನ್ ಸೈಜ್ ಬೆಡ್ರೂಮಲ್ಲೂ ಕಾಟಿದೆ, ಈ ಬೆಡ್ರೂಮಲ್ಲೂ ಇದು ಕಾಟಿದೆ ನೋಡಿ. ಇಲ್ಲಿ ವಾಲ್ಪೇಪರ್ ಹಾಕಿದ್ದಾರೆ, ವಾಲ್ಗೆಲ್ಲ ಡೀಸೆಂಟ್ ಕಲರ್ ವಾಲ್ಪೇಪರ್ ಹಾಕಿದ್ದಾರೆ, ಚೆನ್ನಾಗಿದೆ ನೋಡಲಿಕ್ಕೆ. ವಾರ್ಡ್ರೋಬು ಸೇಮ್ ಡೀಡ್. ಅಲ್ಲಿ ಫಸ್ಟ್ ಬೆಡ್ರೂಮ್ 1 ನೋಡಿದ್ವಲ್ಲ, ಆ್ಯಸ್ಟೀಸ್ ಇದೆ. ನೀವು ನೋಡ್ತಾ ಹೋಗಿ, ನಿಮಗೆ ಲೊಕೇಶನ್ನು ಹೇಳೋದನ್ನೆಲ್ಲ ಅವೆಲ್ಲ ಹೇಳ್ತಾ ಹೋಗ್ತೀನಿ. ಲೊಕೇಶನ್ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್, 8th ಮೈಲ್, ಟಿ ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್, ನಾರ್ತ್ ಬ್ಯಾಂಗಳೂರು. ಹೈಲೈಟ್ಸು, ನಾಗಸಂದ್ರ ಮೆಟ್ರೋ ಸ್ಟೇಷನು 1 ಕಿಲೋಮೀಟ್ರ್ ಕಣ್ರಿ. 1 ಕಿಲೋಮೀಟ್ರ್ ಆಗಲ್ಲ, ಇನ್ನೂ ಹತ್ತಿರ, ಆದರೆ 1 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಮತ್ತು ಯಾಕಂದ್ರೆ ನೀವು ಬಂದು ಮೆಜರ್ ಮಾಡಿದ್ರೆ ಒಂದೇನೋ 1 ಮೀಟ್ರ್ ಜಾಸ್ತಿ ಆದರೂ, ಮತ್ತು ಯಾಕೆ 1 ಮೀಟ್ರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಾಕೆ ಬೇಕಾವೆಲ್ಲ, 1 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನೆಕ್ಸ್ಟ್ ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ನು, ಅಲ್ಲೊಂದು ಮೆಟ್ರೋ ಇದೆ ಈ ಪ್ರಾಪರ್ಟಿ ಇರೋ ಲೊಕೇಶನಲ್ಲಿ. ಆ ಮೆಟ್ರೋ ಜಸ್ಟ್ ಒಂದು 400 ಮೀಟ್ರು. 8th ಮೈಲು 1.5-2 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ನು 2.5 ಕಿಲೋಮೀಟ್ರು. ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ನು 3 ಕಿಲೋಮೀಟ್ರು. ನೋಡಿ, ಬೆಡ್ರೂಮ್ಸ್ ಎಲ್ಲ ನೋಡಿದ್ವಿ. ಔಟ್ಸೈಡ್ ಇದು ಓಪನ್ ಸ್ಪೇಸು. ಇಲ್ಲೂ ಫ್ಲೋರಿಂಗ್ ಎಲ್ಲ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ ಕಣ್ರಿ. ನೋಡಿ, ಭಾಳ ಖರ್ಚು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನೀವು ಹೇಳ್ತಾ ಇದ್ದೀನಿ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ ಆರಾಮಾಗಿ ಲಂಚ್ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಮತ್ತು ಫುಲ್ ಟಾಪ್ವರೆಗೂ ಮೆಟ್ಲು ಕೊಟ್ಟಿದ್ದಾರೆ, ಸ್ಟೆಪ್ಸು ನೋಡಿ, ಗ್ರನೇಟ್ ಯೂಸ್ ಮಾಡಿದ್ದಾರೆ. ಜಸ್ಟ್ ಒಂದು ಲ್ಯಾಡರ್ ಹಾಕಿದರೆ ಆಗೋಯ್ತು, ಆದರೆ ಅದು ಆ ಥರ ಮಾಡಿಲ್ಲ. ಸ್ಟೆಪ್ಸ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳೋ ಅವರು. ವಿತ್ ಪ್ಲ್ಯಾಂಡ್ ಎಲ್ಲನೂ ನೀಟಾಗಿ ಮಾಡಿದ್ದಾರೆ. ಮತ್ತು ಯಶವಂತಪುರ 8 ಕಿಲೋಮೀಟ್ರು, ಪೀಣ್ಯ ಇಂಡಸ್ಟ್ರಿ 4 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು ಎಲ್ಲನೂ ಇದಾವೆ ಕಣ್ರಿ. ಪ್ರೈಸ್ 1,09,00,000 ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಆಗುತ್ತಾ? ಅವ್ರೆ ಈ ಖಾತಾಗಿದೆ ಕಣ್ರಿ, ಲೋನ್ ಆರಾಮಾಗಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.